ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು, ನೀವು ಇಬ್ರು ಒಯ್ತೀರಾ ಅಂಡ್ ಅಲ್ಲಿ ಕಾಡಲ್ಲಿ ಅರುಣ್ ಸಾಗರ್ ಸರ್ ಪರಿಚಯ ಆಗ್ತಾರೆ. ಅವ್ರದ್ದೊಂದು ವಿಭಿನ್ನವಾದಂತಹ ಗೆಟಪ್. ನೀವು ಹೇಳ್ತಾ ಇದ್ರಿ ಕಾಸ್ಟ್ಯೂಮ್ ಅಲ್ಲಿ ನಿಮ್ಮಿಬ್ಬರದ ಅಷ್ಟೇ ಅಲ್ಲದೆ ಡೈರೆಕ್ಟರ್ ಅಂದಮೇಲೆ ಎಲ್ಲರ ಕಾಸ್ಟ್ಯೂಮು ಸಹ ಒಂದ್ಸಲ ನೋಡ್ಬೇಕಾಗುತ್ತೆ. ಬಿಕಾಸ್ ಎಂಡ್ ಆಫ್ ದ ಡೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಂದ್ರೆ ಅವರೇನೆ. ಸೊ ಅದಾದ್ಮೇಲೆ ಶರತ್ ಲೋಹಿತಾಶ್ವ ಸರ್, ಸುಧಮ್ಮ ಬರ್ತಾರೆ. ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ಗಳಿಗೆ ಅಂತ? ಸೂಪರ್ ಆಗಿತ್ತು. ಇನ್ಫ್ಯಾಕ್ಟ್ ಹಿರಿಯರು ಬಂದು ಅಲ್ಲಿ ಅವ್ರನ್ನ ನೋಡಿ ಕಲಿಯುವಂಥ ವಿಷಯಗಳು ಸುಮಾರು ಇರುತ್ತೆ. ಎಲ್ಲೋ ಒಂದು ಕಡೆ ಎಸ್ಪೆಷಲಿ ಗೊತ್ತಿಲ್ಲದೆ ಒಂದು ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಆ್ಯಕ್ಟಿಂಗ್ ಅನ್ನೋದು ನಿಮಗೆ ನೀವು ಕಾಣಿಸ್ತಿರೋದಿಲ್ಲ. ಸೊ ಕೆಲವು ಸರಿ ಜಾಸ್ತಿ ಎಫರ್ಟ್ ಹಾಕ್ತಿರ್ಬೋದು, ಕೆಲವು ಸರಿ ಎಫರ್ಟ್ ಹಾಕೋದಕ್ಕೆ ಗೊತ್ತಾಗ್ತಿಲ್ಲದೆ ಇರಬಹುದು. ಈ ಥರ ಕೆಲವೊಂದು ಇನ್ಸ್ಟೆನ್ಸಸ್ ಆಗೇ ಆಗುತ್ತೆ. ಯಾವುದೇ ಒಂದು ಶಾರ್ಟ್ ಆಗಿರಲಿ, ಯಾವುದೇ ಒಂದು ಸೀನ್ ಆಗಿರಲಿ, ಎಲ್ಲೋ ಒಂದು ಕಡೆ ಮಿಸ್ ಆಗೋದು ಅಥವಾ ಗೊತ್ತಾಗ್ತಿಲ್ಲ ಹೆಂಗೆ ಆ ಕ್ಯಾರೆಕ್ಟರ್ ಹತ್ರ ಹೋಗೋದು. ಅಂಥ ಟೈಮಲ್ಲಿ ಎಸ್ಪೆಷಲಿ ಹಿರಿಯರನ್ನ ನೋಡಿದಾಗ ಆ್ಯಂಡ್ ಅವ್ರು ಎಷ್ಟು ಈಸಿಯಾಗಿ ಆರಾಮಾಗಿ ಆ ಒಂದು ಗ್ರೌಂಡಿಂಗನ್ನು ಹಿಡ್ಕೊಂಡು ಮಾಡೋದಿದೆಯಲ್ಲ, ಅದರಲ್ಲಿರೋ ಮಜಾನೇ ಬೇರೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಅದ್ರ ಆಪೋಸಿಟ್ ಕೂಡ ಇದ್ದಾರೆ ಅರುಣ್ ಸಾಗರ್ ಸರ್. ಅವರು ಐ ಥಿಂಕ್ ಒಂದು ಲೈವ್ಲಿನೆಸ್ ಇದೆ. ಅವರು ಹುಡುಕೋ ರೀತಿನೇ ಆಗಿರ್ಬೋದು, ಕ್ಯಾರೆಕ್ಟರ್ನ ಅಪ್ರೋಚ್ ಮಾಡೋ ಒಂದು ಮೆಥಡೇ ಆಗಿರ್ಬೋದು, ತುಂಬ ಲೈವ್ಲಿ, ಅಂದರೆ ಸ್ಪಾಂಟೇನಿಟಿ ಇದೆ ಅದರಲ್ಲಿ. ಅದು ಆ್ಯಕ್ಟಿಂಗ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಹೋದಾಗ ಅದಾಗದೇ ಇರೋವಂಥ ಕೆಲಸ. ಸೊ ಆ ಒಂದು ಸೀರಿಯಸ್ನೆಸ್ಗೂ ತುಂಬ ಲೈಟಾಗಿ ಕ್ಯಾಶುವಲ್ ಆಗಿ ಟ್ರೀಟ್ ಮಾಡೋದು ಮಧ್ಯೆ ಒಂದು ಬ್ಯಾಲೆನ್ಸ್ ಇದೆಯಲ್ಲ, ಆ ಥರ ಕೆಲವೊಂದು ವಿಷಯಗಳು ನನಗೆ ಅವರಿಂದ ಸಿಕ್ತು ಅಂತ ಅನಿಸ್ತು. ಸೊ ಈ ಥರ ಸುಮಾರು ವಿಷಯಗಳಿತ್ತು ನನಗೆ. ಅರುಣ್ ಸಾಗರ್ ಅವರು ನಂಗೇನು ತುಂಬ ಇಷ್ಟ ಆಯಿತು ಅಂದರೆ, ಅವರಿಗೆ ಕ್ಯಾರೆಕ್ಟರ್ ಹೇಳಿದಾಗ ಅವರೇ ಓನಾಗಿ ಸ್ಕೆಚ್ ಮಾಡಿ ಕಾಸ್ಟ್ಯೂಮ್ ಎಲ್ಲ ಯಾವ ಥರ ಹಾಕಬೇಕು ಅಂತ ಅವರೇ ಪ್ಲ್ಯಾನ್ ಮಾಡಿ, ಒಂದ್ಸಲ ಏನೋ ಬಿಯರ್ಡ ಏನೋ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಅವತ್ತು ನನಗೆ ಅದು ಬರಲಿ, ಅದು ಬಂದ್ರೇ ಚೆನ್ನಾಗಿ ಕಾಣುತ್ತೆ ಅನ್ನೋದೊಂದು ತುಂಬಾ ಇಂಟ್ರೆಸ್ಟ್ ಹಾಕಿ ಹಿಂಗೆ ಕಾಣಿಸ್ಬೇಕು, ಹಿಂಗೆ ಪೋರ್ಟ್ರೇ ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಅವ್ರು ತುಂಬ ಚೆನ್ನಾಗಿ ತೋರಿಸಿದ್ರು. ಅದು ನನಗೆ ತುಂಬ ಇನ್ಸ್ಪೈರ್ ಆಯಿತು. ಇಷ್ಟು ಕ್ಯಾರೆಕ್ಟರೈಸೇಷನ್ ನೋಡಿದ್ರು, ಟ್ರೈಲರ್ ನೋಡಿದ್ರು, ನನಗೆ ವಿಲನ್ ಯಾರು ಅಂತ ಗೊತ್ತಾಗ್ತಿಲ್ಲ, ಏನು ಗೊತ್ತಾ ಅಂತ. ವಿಲನ್ ನಮ್ಮೊಳಗಿರೋದೇ ಒಂದು ವಿಲನ್, ಬೇರೆ ಯಾರು ವಿಲನ್ ಅಂತ ಇಲ್ಲ ಇದರಲ್ಲಿ. ಅಲ್ಲ, ಹೀರೋ ಅಂತಾನೆ ನೀವು ವಿಲನ್ ಹೆಂಗಾಗ್ತೀರಾ? ವಿಲನು ನಾವೇ. ಹೆಂಗೆ ಅವು ಹಂಗೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ವಿಲನ್ ಅಂತ ಈ ಫಿಲ್ಮ್ ಅಲ್ಲಿ ಯಾರು ಇಲ್ಲ. ಐ ಥಿಂಕ್ ಕಥೆನಲ್ಲಿರೋ ಒಂದು ಸಿಚುವೇಶನ್ಸ್ ವಿಲನ್ ಅಂತ ಹೇಳ್ಕೋಬಹುದು. ನಮ್ಮ ಮಧ್ಯೆ ಆಗೋ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಆಗಿರ್ಬೋದು, ಮಾತಾಡುವಂಥ ವಿಷಯಗಳಾಗಿರ್ಬೋದು, ಆ ಟೈಮಲ್ಲಿ ನಾವು ಚೂಸ್ ಮಾಡೋ ಡಿಸಿಷನ್ಸ್ ಇರ್ತಾವಲ್ಲ, ಜನರಲ್ ಆಗಿ ಹೇಗಾಗತ್ತೆ ಜನರ ಲೈಫಲ್ಲಿ. ವಿಲನ್ ಅಂತ ಯಾರು ನನ್ನ ಲೈಫಲ್ಲಂತೂ ಇಲ್ಲ ಆ್ಯಕ್ಚುಲ್ ಆಗಿ. ಬಟ್ ನನಗೆ ಗೊತ್ತು, ನನ್ನ ಫ್ರೆಂಡ್ಸ್ ಜೊತೆ ಏನೋ ಮಾತಾಡಿದ್ರೆ ನಾನು ಏನೋ ಒಂದು ಹೇಳ್ತೀನಿ, ಆ ಟೈಮಿಗೆ ಅದು ವಿಲನ್ನು, ಆ ಟೈಮಿಗೆ ನಾನು ವಿಲನ್ ಆಗ್ತೀನಿ. ಮತ್ತೆ ಅದರಿಂದ ನಾನು ಹೊರಗೆ ಬರ್ತೀನಾ ಇಲ್ವಾ ಅನ್ನೋದೇ ಹೀರೋ ಜರ್ನಿ. ಸೊ ಹಾಗೇನೆ ಐ ಥಿಂಕ್ ಇದರಲ್ಲೂ ಇಬ್ರು ಹೀರೋಸು, ಇಬ್ರು ಹೀರೋಯಿನ್ಸು, ಇಬ್ರು ವಿಲನ್ಸು, ಇಬ್ರು ಅದರಿಂದ ಹೊರಗೆ ಬಂದಾಗ ನಾರ್ಮಲ್ ಕ್ಯಾರೆಕ್ಟರ್ಸ್. ಪ್ರಿಯಾಂಕಾ ಅವರಿಗೂ ಭೂಮಿ ಕ್ಯಾರೆಕ್ಟರ್ಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ ಅಂತ? ಅವಳು ಸಾಫ್ಟ್ವೇರ್ ಇಂಜಿನಿಯರು. ನೋ, ಬಟ್ ಕ್ಯಾರೆಕ್ಟರ್ ಅಂತ ಬಂದಾಗ ಸ್ವಲ್ಪ ಸಿಮಿಲಾರಿಟಿ ಇದೆ ಅವಳದು. ಅವಳು ಸಿಂಗಲ್ ಪೇರೆಂಟೇ, ನನಗೂ ಸಿಂಗಲ್ ಪೇರೆಂಟೇ. ಲೈಫಲ್ಲಿ ಪ್ರೀತಿ ಅನ್ನೋದು ಅಷ್ಟು ಸಿಕ್ಕಿರಲ್ಲ, ಚಿಕ್ಕ ವಯಸ್ಸಿಂದಲೂ ಹುಡುಕಾಟದಲ್ಲಿ ಒಂದು ಇರ್ತಾಳೆ. ಸೊ ಅದಾದಮೇಲೆ ಸ್ವಲ್ಪ ಕಂಟ್ರೋಲಿಂಗ್, ಅಷ್ಟೇ ಮುದ್ದು, ಆ್ಯಂಡ್ ಮೆಚ್ಯೂರಿಟಿ ಇದೆ. ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದೊಂದು ಮೇನ್ ಗೋಲ್ ಇರೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.